ಸ್ನೇಹಿತರೆ, ಒಂದು ದೇಶವಿದೆ, ಅಲ್ಲಿನ ಸುಂದರ ದೃಶ್ಯಗಳು ಮನಸ್ಸನ್ನು ಕದ್ದುಕೊಳ್ಳುತ್ತವೆ. ಅದೇ ಕಾರಣಕ್ಕೆ ಪ್ರಪಂಚದಾದ್ಯಂತದಿಂದ ಪ್ರವಾಸಿಗರು ಬರುತ್ತಾರೆ. ಅಲ್ಲಿನ ಹುಡುಗಿಯರು ಅತ್ಯಂತ ಸುಂದರಿಯರೆಂದು ಹೆಸರುವಾಸಿಯಾಗಿದ್ದಾರೆ ಮತ್ತು ಫ್ಯಾಷನ್ ಟ್ರೆಂಡ್ಗಳು ಅಲ್ಲಿಂದಲೇ ಆರಂಭವಾಗುತ್ತವೆ. ಒಬ್ಬ ರಾಜನು ಕೇವಲ ಅರ್ಧ ಗಂಟೆ ಮಾತ್ರ ಆಳ್ವಿಕೆ ಮಾಡಿದ್ದಾನೆ ಮತ್ತು ಮೃತ ವ್ಯಕ್ತಿಯೊಂದಿಗೂ ಮದುವೆಯಾಗುವ ಅವಕಾಶವಿದೆ. ಆಶ್ಚರ್ಯಕರವಾಗಿದೆ ಅಲ್ಲವೇ? ಹೌದು, ಇಂದು ನಾವು ಮಾತನಾಡುತ್ತಿರುವುದು ಯುರೋಪಿಯನ್ ಯೂನಿಯನ್ನಲ್ಲಿ ಅತ್ಯಂತ ದೊಡ್ಡ ದೇಶವಾದ ಫ್ರಾನ್ಸ್ ಬಗ್ಗೆ. ಫ್ರಾನ್ಸ್ ದೇಶದ ಅಧಿಕೃತ ಹೆಸರು ಫ್ರೆಂಚ್ ರಿಪಬ್ಲಿಕ್. ಈ ದೇಶದ ಜನಸಂಖ್ಯೆ ಸುಮಾರು 6,81,00,000 ಜನರಿದ್ದಾರೆ. ಅದಕ್ಕಾಗಿ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ ಸುಮಾರು 119 ಜನರು ಬರುತ್ತಾರೆ. ಹೀಗಾಗಿ ಈ ದೇಶದಲ್ಲಿ ಹೆಚ್ಚಿನ ಜನರು ನಗರಗಳಲ್ಲಿ ವಾಸಿಸುವುದನ್ನು ಇಷ್ಟಪಡುತ್ತಾರೆ. ಒಟ್ಟು ಜನಸಂಖ್ಯೆಯಲ್ಲಿ 85% ಜನರು ನಗರಗಳಲ್ಲಿರುತ್ತಾರೆ. ಉಳಿದ 15% ಜನರು ಮಾತ್ರ ಗ್ರಾಮಗಳಲ್ಲಿರುತ್ತಾರೆ. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಅತ್ಯಧಿಕ ಸಂಖ್ಯೆಯ ಪ್ರವಾಸಿಗರು ಬರುವ ದೇಶ ಯಾವುದು? ಅದು ಫ್ರಾನ್ಸ್ ದೇಶವೇ. ಇಲ್ಲಿನ ಸುಂದರ ದೃಶ್ಯಗಳು ಮತ್ತು ಅದ್ಭುತ ವಾತಾವರಣದ ಕಾರಣಕ್ಕೆ ಪ್ರತಿ ವರ್ಷ 7 ಕೋಟಿಯಿಂದ 8 ಕೋಟಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಅದಕ್ಕೆ ಇಷ್ಟು ಪ್ರವಾಸಿಗರು ಬರುವುದೇ ಫ್ರಾನ್ಸ್ ಅನ್ನು ಪ್ರಪಂಚದಲ್ಲಿ ಅತ್ಯಂತ ವಿಶೇಷ ದೇಶವನ್ನಾಗಿ ಮಾಡಿದೆ. ಇದು ನಿಜಕ್ಕೂ ಆಶ್ಚರ್ಯಕರ ವಿಷಯವಲ್ಲವೇ? ಫ್ರಾನ್ಸ್ ಹುಡುಗಿಯರು ಅತ್ಯಂತ ಸ್ಟೈಲಿಶ್ ಮತ್ತು ಸ್ನೇಹಪರರೆಂದು ಪ್ರಪಂಚದಾದ್ಯಂತ ಹೆಸರಿದೆ. ಅದಕ್ಕಾಗಿ ಫ್ಯಾಷನ್ ವಿಷಯದಲ್ಲಿ ಅವರು ಯಾವಾಗಲೂ ಮುಂದಿರುತ್ತಾರೆ. ಪ್ರಪಂಚದಲ್ಲಿನ ಎಲ್ಲ ಫ್ಯಾಷನ್ ಟ್ರೆಂಡ್ಗಳು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಿಂದಲೇ ಆರಂಭವಾಗುತ್ತವೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ನಲ್ಲಿ ಅನೇಕ ವಿಮಾನ ತಯಾರಿಕಾ ಕಂಪನಿಗಳಿವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸುತ್ತವೆ. ನಿಮಗೆ ನೆನಪಿದೆಯಾ, ಇತ್ತೀಚೆಗೆ ನಮ್ಮ ಭಾರತ ದೇಶ ಫ್ರಾನ್ಸ್ನೊಂದಿಗೆ ಒಂದು ದೊಡ್ಡ ಒಪ್ಪಂದ ಮಾಡಿಕೊಂಡಿತು. ಆ ಒಪ್ಪಂದದ ಪ್ರಕಾರ ನಮಗೆ ರಫೇಲ್ ಫೈಟರ್ ಜೆಟ್ ವಿಮಾನಗಳು ಬಂದವು. ಇದು ಪ್ರಪಂಚದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ಫೈಟರ್ ವಿಮಾನದ ಪ್ರಕಾರವಾದ್ದರಿಂದ ಇದರಿಂದ ಪಾಕಿಸ್ತಾನ ಮತ್ತು ಚೀನಾ 2 ದೇಶಗಳು ಸುಮ್ಮನೆ ಇದ್ದವು. ಫ್ರಾನ್ಸ್ಗೆ ಸ್ವಂತ ಬಾಹ್ಯಾಕಾಶ ಕೇಂದ್ರವಿದೆ. ಅದನ್ನು ಗಯಾನಾ ಸ್ಪೇಸ್ ಸೆಂಟರ್ ಎಂದು ಕರೆಯುತ್ತಾರೆ. ಅದಕ್ಕೆ ಫ್ರಾನ್ಸ್ ಒಂದು ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶವೆಂದರೂ ಸಂದೇಹವಿಲ್ಲ. ಯುರೋಪ್ನಲ್ಲಿ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದು ಮತ್ತು ಪ್ರಪಂಚದಲ್ಲಿ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ಈ ದೇಶ ಇಷ್ಟು ಶ್ರೀಮಂತವಾಗಿರುವುದಕ್ಕೆ ಕಾರಣ ಅದರ ಪ್ರವಾಸೋದ್ಯಮ ಕ್ಷೇತ್ರ ತುಂಬಾ ಬಲಿಷ್ಠವಾಗಿರುವುದು. ವರ್ಷಪೂರ್ತಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಲೇ ಇರುತ್ತಾರೆ. ಅದರಿಂದ ದೇಶಕ್ಕೆ ಭಾರೀ ಆದಾಯ ಬರುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿನ ಜನರು ಅನೇಕ ಆವಿಷ್ಕಾರಗಳನ್ನು ಮಾಡುತ್ತಾರೆ. ಆ ಆವಿಷ್ಕಾರಗಳು ಯಶಸ್ವಿಯಾದರೆ ಪ್ರಪಂಚ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಯಂತ್ರಗಳ ತಯಾರಿಕೆಯಲ್ಲೂ ಫ್ರಾನ್ಸ್ ದೇಶ ಮುಂಚೂಣಿಯಲ್ಲಿದೆ. ಪ್ಯಾರಿಸ್ ನಗರದಲ್ಲಿ ಒಟ್ಟು 660 ಲಕ್ಷ ಕಾರುಗಳಿವೆ. ಆದರೆ ಆಶ್ಚರ್ಯಕರ ವಿಷಯ ಏನೆಂದರೆ, ಇಷ್ಟು ಕಾರುಗಳಿದ್ದರೂ ಟ್ರಾಫಿಕ್ ಜಾಮ್ಗಳು ಸಂಪೂರ್ಣವಾಗಿಲ್ಲ. ಇದು ಸಾಧ್ಯವಾಗಿರುವುದಕ್ಕೆ ಕಾರಣ ಇಲ್ಲಿನ ಜನರು ತುಂಬಾ ಶಿಸ್ತುಬದ್ಧರಾಗಿರುವುದು ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಫ್ರಾನ್ಸ್ ಹುಡುಗಿಯರು ತುಂಬಾ ಸುಂದರವಾಗಿರುತ್ತಾರೆಂದು ನಾವು ಮೊದಲೇ ಹೇಳಿದ್ದೇವೆ. ಅವರ ಸೌಂದರ್ಯ ನೋಡಿದರೆ ಮನಸ್ಸು ಮಟ್ಟುಗೊಳ್ಳುತ್ತದೆ. ಆದರೆ ಅವರ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೂ ಅದ್ಭುತವಾಗಿದೆ. ಅವರು ಎಲ್ಲರೊಂದಿಗೂ ತುಂಬಾ ಸ್ನೇಹಪರವಾಗಿ ವರ್ತಿಸುತ್ತಾರೆ ಮತ್ತು ಸೌಜನ್ಯವಾಗಿ ನಡೆದುಕೊಳ್ಳುತ್ತಾರೆ. ಪ್ರೇಮದ ವಿಷಯದಲ್ಲೂ ಅವರು ಮುಂದಿರುತ್ತಾರೆ. ಫ್ರಾನ್ಸ್ ಹುಡುಗಿಯರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು ಮತ್ತು ಮಧುರವಾದ ಮಾತುಗಳು ಹೇಳಿದರೆ ತಕ್ಷಣ ಪ್ರೇಮದಲ್ಲಿ ಬೀಳುತ್ತಾರೆ. ಅವರು ಅಷ್ಟು ಒಳ್ಳೆಯವರಾದ್ದರಿಂದ ನೀವು ಸಹ ತಿಳಿಯದಂತೆಯೇ ಅವರ ಮೇಲೆ ಪ್ರೇಮದಲ್ಲಿ ಬೀಳುತ್ತೀರಿ. ಅದಕ್ಕೆ ಫ್ರಾನ್ಸ್ ಪ್ರಯಾಣ ಮಾಡುವ ಮುನ್ನ ನಿಮ್ಮ ಹೃದಯವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಇಲ್ಲದಿದ್ದರೆ ಮನೆಗೆ ಹಿಂದಿರುಗಿ ಬರುವುದು ಕಷ್ಟವಾಗುತ್ತದೆ. ಫ್ರಾನ್ಸ್ನಲ್ಲಿ ಮತ್ತೊಂದು ಅದ್ಭುತ ವಿಷಯವೇನೆಂದರೆ, ಇಲ್ಲಿನ ಮಹಿಳೆಯರು ಪ್ರಪಂಚದಲ್ಲೇ ಅತ್ಯಧಿಕ ಕಾಲ ಬದುಕುತ್ತಾರೆ. ಇದಕ್ಕೆ ಕಾರಣ ಅವರು ತಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಮೇಲೆ ತುಂಬಾ ಗಮನಹರಿಸುವುದು. ಅವರು ಪ್ರತಿದಿನ ಕನಿಷ್ಠ 1 ಬಾರಿ ವ್ಯಾಯಾಮ ಮಾಡುತ್ತಾರೆ ಮತ್ತು ಜಾಗಿಂಗ್ ಮಾಡಲು ಪಾರ್ಕ್ಗಳು ಅಥವಾ ಗಾರ್ಡನ್ಗಳಿಗೆ ಹೋಗುತ್ತಾರೆ. ಬಹುಶಃ ಇದೇ ಕಾರಣಕ್ಕೆ ಅವರಷ್ಟು ಸುಂದರವಾಗಿ ಕಾಣುತ್ತಾರೆ. ಫ್ರಾನ್ಸ್ ಸರ್ಕಾರ 2016ರಲ್ಲಿ ಒಂದು ಅದ್ಭುತ ನಿಯಮವನ್ನು ತಂದಿತು. ಆ ನಿಯಮದ ಪ್ರಕಾರ ಅಂಗಡಿಗಳು ಅಥವಾ ರೆಸ್ಟೋರೆಂಟ್ಗಳು ತಮ್ಮ ಬಳಿ ಉಳಿದ ಆಹಾರವನ್ನು ಮಾರಾಟ ಮಾಡುವ ಪೂರ್ಣ ಹಕ್ಕು ಹೊಂದಿವೆ. ಆದರೆ ಯಾವುದೇ ಆಹಾರ ಮಾರಾಟಕ್ಕೆ ಉಪಯೋಗಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಬಿಸಾಡಬಾರದು. ಬದಲಾಗಿ ಉಳಿದ ಆಹಾರವನ್ನು ಬಡವರಿಗೆ ದಾನ ಮಾಡಬೇಕು. ನಮ್ಮ ದೇಶದಲ್ಲೂ ಇಂತಹ ನಿಯಮಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಏಕೆಂದರೆ ಹಲವು ಮಂದಿ ಹಸಿವಿನಿಂದ ಇರುವವರಿಗೆ ಕನಿಷ್ಠ ಕೆಲವರಿಗಾದರೂ ಆಹಾರ ಸಿಗುತ್ತದೆ. ಫ್ರಾನ್ಸ್ ಜನರಿಗೆ ವೈನ್ ಕುಡಿಯುವುದೆಂದರೆ ತುಂಬಾ ಇಷ್ಟ. ಪ್ರತಿಯೊಬ್ಬರೂ ಊಟದೊಂದಿಗೆ ಕೆಂಪು ಅಥವಾ ಬಿಳಿ ವೈನ್ ಕುಡಿಯುವುದು ಕಾಣುತ್ತದೆ. ನಮ್ಮ ದೇಶದಲ್ಲಿ ನೀರು ಕುಡಿಯುವಂತೆ ಅವರು ವೈನ್ ಕುಡಿಯುತ್ತಾರೆ. ಫ್ರಾನ್ಸ್ನಲ್ಲಿ ವೈನ್ ಕುಡಿಯುವುದು ಮಾತ್ರವಲ್ಲ, ಇಲ್ಲಿ ಭಾರೀ ಪ್ರಮಾಣದಲ್ಲಿ ವೈನ್ ಉತ್ಪಾದನೆಯೂ ನಡೆಯುತ್ತದೆ. ಅಷ್ಟೇ ಅಲ್ಲದೆ ಫ್ರಾನ್ಸ್ನಿಂದ ವೈನನ್ನು ಪ್ರಪಂಚದ ಅನೇಕ ದೇಶಗಳಿಗೆ ರಫ್ತು ಮಾಡುತ್ತಾರೆ.
ಮುಖ್ಯವಾಗಿ ದಕ್ಷಿಣ ಅಮೆರಿಕ ದೇಶಗಳಿಗೆ ಮತ್ತು ಏಷ್ಯಾ ದೇಶಗಳಿಗೆ ಹೆಚ್ಚಾಗಿ ಕಳುಹಿಸುತ್ತಾರೆ. ಮಸ್ತಿ ಮತ್ತು ಪಾರ್ಟಿಗಳೆಂದರೆ ಫ್ರಾನ್ಸ್ ಜನರು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಪ್ರತಿ ವೀಕೆಂಡ್ನಲ್ಲಿ ಭಾರೀ ಪಾರ್ಟಿಗಳು ನಡೆಯುತ್ತವೆ ಮತ್ತು ಕ್ಲಬ್ಬುಗಳು ತುಂಬಿ ಹೋಗುತ್ತವೆ. ಆದರೆ ಅವರು ಪಾರ್ಟಿ ಮಾಡುವಾಗ ಮಿತಿ ಮೀರುವುದಿಲ್ಲ. ಅವರು ಸಂಪೂರ್ಣವಾಗಿ ಆನಂದದಲ್ಲಿ ಮುಳುಗಿ ಹೋಗುತ್ತಾರೆ. ಆದರೆ ಪಾರ್ಟಿ ಯಾವಾಗ ಕ್ಲಬ್ಬುಗಳಿಂದ ರಸ್ತೆಗಳ ಮೇಲೆ ಬಂದಿದೆಯೋ ಸಹ ಗಮನಿಸುವುದಿಲ್ಲ. ರಾತ್ರಿ ಸಮಯದಲ್ಲಿ ನೂರಾರು ಮಂದಿ ಜನರು ರಸ್ತೆಗಳ ಮೇಲೆ ನೃತ್ಯ ಮಾಡುತ್ತಾ ಮತ್ತು ಮದ್ಯ ಕುಡಿಯುತ್ತಾ ಮಜಾ ಮಾಡುತ್ತಿರುತ್ತಾರೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಟ್ ಮ್ಯೂಸಿಯಂ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದೆ. ಅದನ್ನು ಲೂವ್ರ್ ಮ್ಯೂಸಿಯಂ ಎಂದು ಕರೆಯುತ್ತಾರೆ. ಈ ಮ್ಯೂಸಿಯಂ ಅಷ್ಟು ದೊಡ್ಡದಾದ್ದರಿಂದ ನೀವು ಎಲ್ಲಾ ಆರ್ಟ್ ಪೀಸ್ಗಳನ್ನು ಕೇವಲ 3 ಸೆಕೆಂಡುಗಳು ನೋಡಿದರೂ ಸಹ ಒಟ್ಟು ಮ್ಯೂಸಿಯಂ ನೋಡಲು ಸುಮಾರು 4 ದಿನಗಳು ಬೇಕಾಗುತ್ತದೆ. ಈ ಮ್ಯೂಸಿಯಂನಲ್ಲಿ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಆರ್ಟ್ ವರ್ಕ್ಗಳು ಹಲವಿವೆ. ಅವುಗಳಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಚಿತ್ರಿಸಿದ ಮೊನಾಲಿಸಾ ಮತ್ತು ವೀನಸ್ ಆಫ್ ಮಿಲೋ ಇಂತಹವೂ ಇವೆ. ಫ್ರಾನ್ಸ್ನಲ್ಲಿ ಒಬ್ಬ ರಾಜನಿದ್ದನು. ಅವನ ಹೆಸರು ಲೂಯಿ 15ನೇಯವನು. ಅವನು ಕೇವಲ 20 ನಿಮಿಷಗಳು ಮಾತ್ರ ರಾಜನಾಗಿದ್ದನು. ಏಕೆಂದರೆ ಅವನ ತಂದೆ ರಾಜ್ಯವನ್ನು ಬಿಟ್ಟುಕೊಟ್ಟ ನಂತರ ಅವನು ರಾಜನಾದನು. ಆದರೆ 20 ನಿಮಿಷಗಳಲ್ಲಿಯೇ ಅವನೂ ಸಹ ರಾಜ್ಯವನ್ನು ಬಿಟ್ಟುಕೊಟ್ಟನು. ಫ್ರಾನ್ಸ್ ಒಂದು ತುಂಬಾ ಸೃಜನಾತ್ಮಕ ದೇಶ. ಇಲ್ಲಿನ ಜನರು ಯಾವಾಗಲೂ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲು ಮುಂದಿರುತ್ತಾರೆ. ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ ವಿಷಯವೇನೆಂದರೆ ಇಲ್ಲಿ 400ಕ್ಕಿಂತ ಹೆಚ್ಚು ರೂಪಗಳ ಚೀಸ್ಗಳನ್ನು ತಯಾರಿಸುತ್ತಾರೆ. ಅದಕ್ಕೆ ಈ ದೇಶ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಿದೆ. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ಅನ್ನು ಸಿಟಿ ಆಫ್ ಲವ್ ಎಂದು ಕರೆಯುತ್ತಾರೆ. ಈ ನಗರದಲ್ಲಿ ಎಲ್ಲೆಡೆ ನೋಡಿದಲೂ ಸುಂದರ ದೀಪಗಳು ಕಾಣುತ್ತವೆ. ಮತ್ತೊಂದು ವಿಷಯವೇನೆಂದರೆ ಇಲ್ಲಿನ ಸಾರಿಗೆ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ ಮತ್ತು ತುಂಬಾ ಸುರಕ್ಷಿತವಾಗಿದೆ. ಫ್ರಾನ್ಸ್ ಒಂದು ಸುರಕ್ಷಿತ ದೇಶವಾದ್ದರಿಂದ ಸರ್ಕಾರ ಸಾರಿಗೆ ವ್ಯವಸ್ಥೆ ಮೇಲೆ ತುಂಬಾ ಗಮನ ಹರಿಸಿದೆ. ಆ ಮೂಲಕ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ. ನೀವು ಫ್ರಾನ್ಸ್ನಲ್ಲಿ ಎಲ್ಲಿಗಾದರೂ ಹೋಗಬೇಕೆಂದರೆ ಸುಲಭವಾಗಿ ಹೋಗಬಹುದು. ಪ್ರಪಂಚದಲ್ಲೇ ಪ್ರಸಿದ್ಧವಾದ ಐಫಿಲ್ ಟವರ್ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದೆ ಎಂದು ಎಲ್ಲರಿಗೂ ಗೊತ್ತು. ಇದನ್ನು ನೋಡಲು ಪ್ರಪಂಚದಾದ್ಯಂತದಿಂದ ಭಾರೀ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಆದರೆ ನೀವು ಒಂದು ಗಾದೆ ಕೇಳಿದ್ದೀರಾ? ತನ್ನ ಮನೆಯ ಮೂಲೆ ಎಷ್ಟು ಚೆನ್ನಾಗಿದ್ದರೂ ಅದು ಅಷ್ಟು ಇಷ್ಟವಾಗುವುದಿಲ್ಲ ಎಂದು. ಅಂತಹದೇ ಐಫಿಲ್ ಟವರ್ ಬಗ್ಗೆಯೂ ಆಗಿದೆ. ಒಬ್ಬ ಫ್ರೆಂಚ್ ಲೇಖಕ ಗೈ ಡಿ ಮಾಪಾಸಂತ್ ಈ ಟವರ್ ಅನ್ನು ತುಂಬಾ ಇಷ್ಟಪಡಲಿಲ್ಲ. ಕಾರಣವೇನೆಂದರೆ ಪ್ಯಾರಿಸ್ನಲ್ಲಿ ಎಲ್ಲಿಂದ ನೋಡಿದರೂ ಈ ಟವರ್ ಕಾಣುತ್ತದೆ. ಅದಕ್ಕೆ ಅವನು ಟವರ್ ಕೆಳಗಿರುವ ರೆಸ್ಟೋರೆಂಟ್ನಲ್ಲಿ ಊಟ ಮಾಡುತ್ತಿದ್ದನು. ಆ ಮೂಲಕ ಟವರ್ ಕಾಣದಂತೆ ಮಾಡಿಕೊಳ್ಳುತ್ತಿದ್ದನು. ಫ್ರಾನ್ಸ್ ಜನರು ಅತ್ಯಂತ ಇಷ್ಟಪಡುವ ಭೋಜನ ಎಸ್ಕಾರ್ಗೋ ಎಂದು ಕರೆಯುವ ಸ್ನೇಲ್ಗಳು. ಅವರು ವರ್ಷಕ್ಕೆ ಸುಮಾರು 25,000 ಟನ್ ಸ್ನೇಲ್ಗಳನ್ನು ತಿನ್ನುತ್ತಾರೆ. ಒಬ್ಬ ಸರಾಸರಿ ವ್ಯಕ್ತಿ ವರ್ಷಕ್ಕೆ 500 ಸ್ನೇಲ್ಗಳನ್ನು ತಿನ್ನುತ್ತಾನೆಂದು ಅಂದಾಜು. ಇಲ್ಲಿ ಸ್ನೇಲ್ಗಳನ್ನು ತಿನ್ನಲು ಹಲವು ವಿಧಗಳಿವೆ. ಆದರೆ ಅವರು ಬಟರ್ ಮತ್ತು ಗಾರ್ಲಿಕ್ನೊಂದಿಗೆ ಬೇಯಿಸಿ ತಿನ್ನುವುದನ್ನು ಅತ್ಯಂತ ಇಷ್ಟಪಡುತ್ತಾರೆ. ಫ್ರಾನ್ಸ್ ಜನರು ರಜಾದಿನಗಳಲ್ಲಿ ಸ್ನೇಲ್ಗಳನ್ನು ವಿಶೇಷ ಭೋಜನವಾಗಿ ತಿನ್ನುತ್ತಾರೆ. ಫ್ರಾನ್ಸ್ನಲ್ಲಿ ಟ್ರೈನ್ನಲ್ಲಿ ಸಾಕು ಪ್ರಾಣಿಗಳನ್ನು ಕರೆದೊಯ್ಯಬೇಕೆಂದರೆ ಅವುಗಳಿಗೂ ಟಿಕೆಟ್ ತೆಗೆಯಬೇಕು. ಮುಖ್ಯವಾಗಿ ಅವುಗಳ ತೂಕ 5 ಕಿಲೋಗಳನ್ನು ಮೀರಿದರೆ. ನೀವು ನಂಬಿದರೂ ನಂಬದಿದ್ದರೂ ಫ್ರಾನ್ಸ್ ಜನರಲ್ಲಿ ದೇವರ ಮೇಲಿನ ನಂಬಿಕೆ ತುಂಬಾ ಕಡಿಮೆ. ಈ ದೇಶದಲ್ಲಿ 44% ಜನರು ದೇವರು ಇಲ್ಲ ಎಂದು ನಂಬುತ್ತಾರೆ. ಅವರಿಗೆ ತಮ್ಮ ಜೀವನವನ್ನು ತಾವೇ ನಿರ್ಧರಿಸುತ್ತೇವೆ ಮತ್ತು ಪ್ರಪಂಚದಲ್ಲಿ ಯಾರೂ ನಮ್ಮನ್ನು ನಿಯಂತ್ರಿಸಲಾರರೆಂದು ಅನ್ನಿಸುತ್ತದೆ. ಅವರಿಗೆ ಕರ್ಮವೇ ಧರ್ಮ. ಅದಕ್ಕೆ ಅವರು ತಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸುತ್ತಾರೆ. ನಿಜಕ್ಕೂ ಇದು ಸರಿಯಾದ ಮಾತೆ. ಏಕೆಂದರೆ ಕೆಲಸ ಮಾಡಿದರೆಯೇ ಪ್ರಗತಿ ಬರುತ್ತದೆ ಮತ್ತು ಅದು ದೇಶಕ್ಕೆ ಒಳ್ಳೆಯದು. ಸ್ನೇಹಿತರೆ, ಫ್ರಾನ್ಸ್ ಪ್ರಪಂಚದಲ್ಲೇ ಅತ್ಯಂತ ಸುಂದರ ಮತ್ತು ವಿಶೇಷ ದೇಶದ ಬಗ್ಗೆ ಈ ವಿಡಿಯೋ ಹೇಗನಿಸಿತು? ಕಮೆಂಟ್ನಲ್ಲಿ ಹೇಳಿ. ಫ್ರಾನ್ಸ್ ಬಗ್ಗೆ ಯಾವ ವಿಷಯ ನಿಮಗೆ ಅತ್ಯಂತ ಇಷ್ಟವಾಯಿತು? ನೀವು ಎಂದಾದರೂ ಫ್ರಾನ್ಸ್ಗೆ ಹೋಗಿದ್ದೀರಾ? ನಿಮ್ಮ ಅನುಭವ ಹೇಗಿತ್ತು? ಕಮೆಂಟ್ ಮಾಡಿ ಹೇಳಿ.